ಆ್ಯಂಡ್ ಇವತ್ತು ಬಂದು ವಿಟ್ನೆಸ್ ಡೇ. ಸುಮ್ಮನೆ ಹಿಂಗೆ ಗೊತ್ತಿದ್ದು ಜಸ್ಟ್ ಟಾಕ್ ಮಾಡಬೇಕಾದ್ರೆ ಅನ್ನಿಸ್ತು ಒಂದು ಸಲ. ಸೊ ಯಾಕೆ ಮೈಸೂರಿಗೆ ಹೋಗಬಾರ್ದು ಅಂತ ಓಕೆ ಇವಾಗಲೇ ಹೋಗೋಣ ಅಂದ್ಬಿಟ್ಟು ತಕ್ಷಣ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಇವತ್ತಿನ ಟ್ರಿಪ್ ಹೇಗಿರುತ್ತೆ ಅಂತ ನೋಡೋಣ. ಜಸ್ಟ್ ಹಾಫ್ ಆನ್ ಅವರಲ್ಲಿ ಮಾಡಿದಂಥ ಪ್ಲ್ಯಾನ್ ಇದು. ಆ್ಯಂಡ್ 4 ಮೆಂಬರ್ಸ್ ಹೊರಟಿದ್ದೀವಿ. ಹೇಗಿರುತ್ತೆ ಟ್ರಿಪ್ಪು, ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ. ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀವಿ ಅಂತಲೂ ಕೂಡ ಪ್ಲ್ಯಾನ್ ಇಲ್ಲ. ಬಟ್ ಇವಾಗ ತಕ್ಷಣಕ್ಕೆ ಫಸ್ಟು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಟೆಂಪಲ್ಗೆ ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗೋಣ. ಎಲ್ಲೆಲ್ಲಿ ಹೋಗ್ಬೇಕು ಅನಿಸುತ್ತೆ, ಎಂಜಾಯ್ ಮಾಡಬೇಕು ಅನಿಸುತ್ತೆ, ಹೋಗ್ಬರೋಣ ಅಂತ ಮಾತ್ರ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಸಕ್ಸಸ್ ಆಗುತ್ತೆ ಅಥವಾ ಹಾಗೆ ಸಾಂಗ್ ಕೇಳ್ತಾ ಎಂಜಾಯ್ ಮಾಡಿಕೊಂಡು ರೀಚ್ ಆಗಿದ್ದೆ ಗೊತ್ತಾಗಿಲ್ಲ ಶ್ರೀರಂಗಪಟ್ಟಣಕ್ಕೆ. ರೀಚ್ ಆಗಿದ್ದ ತಕ್ಷಣ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಟೆಂಪಲ್ಗೆ ಹೋದ್ವಿ. ಎಷ್ಟು ಸಕ್ಕತ್ತಾಗಿದೆ ಟೆಂಪಲ್ ಅಂತಾನೆ. ಪ್ರತಿ ಸಲ ಹೋದಾಗಲೂ ಕೂಡ ಒಂಥರ ಪಾಸಿಟಿವಿಟಿ, ಫುಲ್ ಹ್ಯಾಪಿ ಫೀಲ್ ಆಗುತ್ತೆ, ಖುಷಿ ಕೂಡ ಆಗುತ್ತೆ. ನಾನು ಈ ವಿಡಿಯೋ ಆಲ್ರೆಡಿ ಸ್ಟಾರ್ಟಿಂಗ್ ಮಾಡ್ಕೊಳ್ಳೋದು ನಾನು ಮರ್ತೋಗಿತ್ತು. ಸೊ ಲಾಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ ಸೊ ಹಂಗಾಗಿ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ಬಂದು ದರ್ಶನ ಮಾಡಿಕೊಂಡು ಆಮೇಲೆ ಈ ವಿಡಿಯೋನ ಮಾಡಿಕೊಂಡೆ. ಆ್ಯಂಡ್ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡಿ ಒಳಗಡೆ ಎಲ್ಲ ಫುಲ್ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಟೆಂಪಲಲ್ಲಿ. ಸೊ ಹಾಗಾಗಿ ಜಸ್ಟ್ ಸ್ವಲ್ಪ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಮಾತ್ರ ಮಾಡ್ಕೊಂಡಿದ್ದೀವಿ. ಜಸ್ಟ್ ಕೂತ್ಕೊಂಡು ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಮಾಡಿ ನಾವು ಹೋಗಿದ್ದು ಬುಧವಾರ ಈವ್ನಿಂಗ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಏನು ಇರಲಿಲ್ಲ. ನಾರ್ಮಲಾಗಿ ಓಕೆ ನಂತರ ಇದ್ದರು. ಸೊ ಹಂಗಾಗಿ ಬೇಗ ದರ್ಶನ ಆಯಿತು. ಮತ್ತು ಸ್ವಲ್ಪ ಫ್ರೀಯಾಗಿ ಕುತ್ಕೋಬೋದಿತ್ತು, ಯಾಕೆಂದರೆ ವೀಕೆಂಡ್ ಡೇಸಲ್ಲಿ ಹೋದರೆ ಯಾವ ಥರ ರಶ್ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಹಂಗಾಗಿ ಫ್ರೀ ಇದ್ದಾಗ ಹೋಗಿ ತುಂಬ ಸಖತ್ತಾಗಿದೆ. ಆಲ್ಮೋಸ್ಟ್ ನಾವು ಇಷ್ಟೊಂದು ಸಲ ಹೋಗಿದ್ದೀವಿ, ಬಟ್ ಹೋಗಿದ್ರು ಕೂಡ ಮತ್ತೆ ಹೋಗ್ತಿರ್ತೀವಿ. ನನಗೂ ಇವಾಗ ಸ್ವಲ್ಪ ಕೆಲಸಗಳು ಕಮ್ಮಿ ಇದೆ. ಸೊ ಹಾಗಾಗಿ ವರ್ಕ್ ಇಲ್ಲದೆ ಹೋಗಿರೋ ಟೈಮಲ್ಲಿ ಸೊ ರೌಂಡ್ ಹಾಕ್ಬಿಡೋಣ ಅಂದ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು. ನಾನು ಇವತ್ತು ಟೆಂಪಲ್ಗೆ ಹೋಗಿರೋದ್ರಿಂದ ಟ್ರೆಡಿಷ್ನಲ್ನ ವೇರ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಡ್ರೆಸ್ ಬಂದು ನಾನು ಬೀಬಾಲ್ ತೊಗೊಂಡಿದ್ದು ಆಲ್ರೆಡಿ 1 ಇಯರ್ ಆಯಿತು ಅಂದ್ಕೊತೀನಿ. ಸೊ ಓಲ್ಡ್ ಡ್ರೆಸ್ಸೇ. ಆ್ಯಂಡ್ ಸ್ಲಿಪ್ಪರ್ ಮಾತ್ರ ನ್ಯೂ ಒನ್ನು. ಏನು ಪ್ಲ್ಯಾನ್ ಇಲ್ಲದೆ ಹೋಗಿರೋದ್ರಿಂದ ನ್ಯೂ ಡ್ರೆಸ್ನ ಪರ್ಚೇಸ್ ಮಾಡಿರಲಿಲ್ಲ. ಏನೋ ಕ್ಯಾಶ್ ಕೌಂಟರ್ ನನ್ನ ದುಡ್ಡಲ್ಲಿ ಎಲ್ಲ ಕೊಡ್ತಾ ಇದೀನಿ ನೋಡಿ ಗೈಸ್. ಎಲ್ಲರೂ ಹೆಂಗೆ ಪಕ್ಕ ತಗೊಂಡಿಲ್ಲ. ಕಾಸ್ಟ್ಲಿ 10 rupees ಪರ್ ಬಜ್ಜಿ. ಅಷ್ಟೊಂದೇನು ಚೆನ್ನಾಗಿಲ್ಲ. ನಮ್ಮ ಬೆಂಗಳೂರೆಲ್ಲ ಕಮ್ಮಿ ಇದೆ ಪ್ರೈಸ್. ನಮಗೆ ಹೊರಗಡೆ ಬಂದರೆ ತಿನ್ನೋದೇ ಕೆಲಸ. ಟೆಂಪಲಿಂದ ಬಂದ ತಕ್ಷಣ ಬಜ್ಜಿ ತೊಗೊಂಡು ತಿಂದುಬಿಟ್ಟು ಆಮೇಲೆ ನೇರಳೆಹಣ್ಣು ತೊಗೊಂಡ್ವಿ. 1/4 kg 50 rupees ಅಂತ ಏನು ಹೇಳಿದ್ರು. 10 rupees ಬಾರ್ಗೇಲ್ ಮಾಡಿ 40 rupees ಕೊಟ್ವಿ. ಬಟ್ ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಸೀರಿಯಸ್ಸಾಗಿ ತುಂಬ ಸಕ್ಕತ್ತಾಗಿದೆ. ಅಮೌಂಟ್ ಕೊಟ್ಟಿದ್ದಕ್ಕೂ ವರ್ತಿದೆ. ಇಲ್ಲಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿಂದ ಮೈಸೂರಿಗೆ ಹೊರಟಿದ್ದೀವಿ. ನಾವು ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಹೊಟ್ಟೆ ಹಶ್ವಾಗ್ತಾಯಿತ್ತು. ಅದಕ್ಕೆ ಊಟ ಮಾಡೋಣ ಅಂದ್ಬಿಟ್ಟು ಮೈಲಾರಿ ದೋಸೆ, ಮಸಾಲೆ ದೋಸೆ ಹೋಟೆಲ್ಗೆ ಹೋದ್ವಿ. ಅಲ್ಲಿ ದೋಸೆ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನಾನು ಇಲ್ಲಿ ಬರ್ತಿರೋದು ಸೆಕೆಂಡ್ ಟೈಮು. ನೀವು ಕೂಡ ಮೈಸೂರಿಗೆ ವಿಸಿಟ್ ಮಾಡಿದ್ರೆ ಇಲ್ಲೊಂದು ಸಲ ದೋಸೆನ ಟೇಸ್ಟ್ ಮಾಡಿ, ತುಂಬ ಸಕ್ಕತ್ತಾಗಿದೆ.
ಆ್ಯಂಡ್ ಇಲ್ಲಿ ನೀವು ಯಾವಾಗ ಬಂದರೂ ಕೂಡ ತುಂಬ ರಶ್ ಇರುತ್ತೆ, ಬಟ್ ಅಷ್ಟೇ ಬೇಗ ತಂದು ಕೊಡ್ತಾರೆ, ಸರ್ವ್ ಮಾಡ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ಆ್ಯಂಡ್ ನಮಗೆ ಕೊಟ್ಟರು ಆ್ಯಂಡ್ ನಾವು ಅದೇ ರೀತಿ ತಿಂತಿರೋದ್ರಿಂದ ನಾನು ಒಂದು ಮಾತ್ರ ತೊಗೊಂಡೆ, ಬೇರೆಯವರೆಲ್ಲ ಎರಡೆರಡು ತಿಂದರು. ಬಟ್ ಸ್ಮಾಲ್ ಇರುತ್ತೆ. 80 ರುಪೀಸ್ ಏನೋ ಅನ್ಕೊಂಡು. ನಾವು ದೋಸೆ ತಿಂದುಬಿಟ್ಟು ಹಂಗೆ ಬರಬೇಕಾದ್ರೆ ಕೆಫೆ ಕಾಣಿಸ್ತು. ಸೊ ಕೆಫೆ ಕಾಣಿಸಿದ್ರೆ ಕಾಫಿ ಕುಡಿಬೇಕು ಅನಿಸುತ್ತೆ. ಸೊ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಕೆಫೆಗೆ ಹೋದ್ವಿ. ನಮಗೆ ಸ್ವಲ್ಪ ಟೀಗಿಂತ ಕಾಫಿನೇ ಜಾಸ್ತಿ ಇಷ್ಟ ಆಗುತ್ತೆ. ಈ ಕೆಫೆ ಯಾವುದು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ವೀಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ಒಂದು ಕೆಫೆಲೂ ಅಷ್ಟೇ 80 ರುಪೀಸ್ ಏನೋ ಒಂದು ಕಾಫಿ, ಒಂದು 70-80 ಇರಬೇಕು ಅಂದ್ಕೊತೀನಿ. ಬಟ್ ಇಷ್ಟು ದೊಡ್ಡ ಗ್ಲಾಸಲ್ಲಿ ಕಾಫಿ ಕುಡಿಯೋಷ್ಟು ಕೆಳಗಡೆ ಆರೋಗ್ಬಿಡುತ್ತೆ ನಮಗೆ. ಬಟ್ ತುಂಬ ಬಿಸಿ ಇರಬೇಕು, ತಣ್ಣಗಾಯಿತು, ಸ್ವಲ್ಪ ತಣ್ಣಗಾಯಿತು ಅಂದರೆ ಕುಡಿಯೋದಕ್ಕಾಗಲ್ಲ. ಸೊ ಹಂಗಾಗಿ 2 ಕಾಫೀಸ್ ತೊಗೊಂಡು ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಕಾಫಿ ಕುಡಿದು ಮತ್ತೆ ಎಲ್ಲೆಲ್ಲಿ ಹೋಗಬೇಕು, ಮೈಸೂರು ಒಂದು ರೌಂಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಇಲ್ಲೆಲ್ಲ ಆಗುತ್ತೆ, ಅಲ್ಲೆಲ್ಲ ಹೋಗೋಣ, ಎಂಜಾಯ್ ಮಾಡೋಣ. ಬಟ್ ಹಂಗೆ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಕಾಫಿ ಕುಡಿದಾಯಿತು. ಕಾಫಿ ಕುಡಿದ್ಮೇಲೆ ಆ್ಯಂಡ್ ಈ ಒಂದು ಕೆಫೆ ನಿಮಗೆ ಕಾಣಿಸ್ತಿದೆಯಲ್ಲ, ಚಿಕ್ಕಮಗಳೂರು ಕ್ವೀನ್ಸ್ ಕೆಫೆ ಅಂತ. ಟೇಸ್ಟ್ ಚೆನ್ನಾಗಿದೆ, ನೀವು ಒಂದ್ಸ್ ಹೋದಾಗ ಸೊ ಟ್ರೈ ಮಾಡಿ. ಆ್ಯಂಡ್ ನಾವು ಅಲ್ಲಿಂದ ಕಾಫಿ ಕುಡಿದು ಹೊರಟ್ವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಿದ್ದೀವಿ, ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ. ಹೀಗೆ ರೌಂಡ್ ಹಾಕ್ಕೊಂಡು. ಆ್ಯಂಡ್ ನಮ್ಮ ಒಂದು ಮೈಸೂರು ತುಂಬ ನಿಯರ್ ಇರೋದ್ರಿಂದ ಸೊ ನಿಮಗೂ ಪ್ಲ್ಯಾನೇ ಇಲ್ದಂಗೆ ಹೋಗ್ಬಿಟ್ಟು ಬರ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ಅಂದರೆ ನೀವು ಕೂಡ ಮೈಸೂರಿಗೆ ಹೋಗಿ ಒಂದೊಂದು ಟೈಮ್ ಅಲ್ಲೋಗೋಣ ಇಲ್ಲೋಗೋಣ ಅಂತ ತುಂಬ ಡೇಸಿಂದ ಪ್ಲ್ಯಾನ್ ಮಾಡ್ತೀವಿ, ಬಟ್ ಅದು ಸಕ್ಸಸ್ಸೇ ಆಗೋಲ್ಲ. ಬಟ್ ಈ ಟ್ರಿಪ್ ಹೋಗಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಓಕೆ ಹೋಗೋಣ ಅಂತ ಇಷ್ಟೇ ಅಂದ್ಕೊಂಡು ಹೊರಟಿದ್ದು. ಬಟ್ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಬಟ್ ಅದನ್ನೇ ಹೇಳೋದು, ಯಾವುದೇ ಪ್ಲ್ಯಾನ್ ಮಾಡ್ದಲೇ ಹೋಗೋ ಟ್ರಿಪ್ಪು ತುಂಬ ಸಖತ್ತಾಗಿರುತ್ತೆ ಅಂತ. ಬಟ್ ನಾವು ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾವು ನೈಟ್ ಟೈಮ್ ಮೈಸೂರಿಗೆ ತುಂಬ ಸಲ ಹೋಗಿದ್ದೀವಿ. ಬಟ್ ಈ ಥರ ಮೈಸೂರಲ್ಲೇ ಇದ್ಕೊಂಡು ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ. ಇವಾಗ ಎಕ್ಸಾಂಪಲ್ ಟೆಂಪಲ್ಗೆ ಹೋಗೋದು, ಝೂಗೆ ಹೋಗೋದು, ತಕ್ಷಣ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ಬಿಡೋದು, ಈ ಥರ ಮಾಡ್ತಿದ್ವಿ. ಬಟ್ ಈ ಸಲ ಇಲ್ಲಿ ಉಳ್ಕೊಂಡಿದ್ದು ಏನು ಹೇಳ್ತಾರೆ, ಒಳ್ಳೆ ಕೆಲಸ ಆಯಿತು ಅಂತ ಅನಿಸುತ್ತೆ. ಸೊ ತುಂಬ ಖುಷಿ ಆಯಿತು. ನಾವು ಹಿಂಗೆಲ್ಲ ನೋಡಿದ್ವಿ ರೌಂಡ್ ಆಗ್ತಾ. ಹಂಗೆ ಒಬ್ರನ್ನೊಬ್ರು ರೇಗಿಸ್ಕೊಂಡು ಕಾಲು ಎಳ್ಕೊಂಡು ತುಂಬ ಸಖತ್ತಾಗಿತ್ತು. ಹೇಳೋದಕ್ಕೆ ಆಗಲ್ಲ ಫೀಲಿಂಗ್ಸು ಯಾವ ಥರ ಅಂತ. ಅಷ್ಟು ಖುಷಿ ಆಗ್ತಾಯಿತ್ತು. ನನಗೆ ಕಾರಲ್ಲಿ ರೌಂಡ್ ಹಾಕ್ಕೊಂಡು ಪದೇ ಪದೇ ಹೋಗಿದ್ದು ರೋಡಲ್ಲೇ ಹೋಗ್ತಾಯಿದ್ವಿ, ಮತ್ತು ಏನಾದರೂ ತಿಂತಾಯಿದ್ವಿ, ಮತ್ತು ಅಲ್ಲಿಂದ ಓಡಾಡ್ತಾಯಿದ್ವಿ. ಇದೇ ಆಗಿತ್ತು. ಸೊ ತುಂಬ ಖುಷಿ ಆಯಿತು. ಅಮೌಂಟ್ನ ನಾವು ಮುಂದೆ ಏನು ಹೇಳ್ತಾರೆ ಅರ್ನ್ ಮಾಡ್ತಿರ್ಬೋದು, ಬಟ್ ಈ ಎಂಜಾಯ್ಮೆಂಟ್, ಈ ಖುಷಿ ಮತ್ತೆ ಬರೋಲ್ಲ. ಸೊ ತುಂಬ ಫಾರಿನ್ಗೆಲ್ಲ ಹೋಗೋದಕ್ಕೆ ಅಮೌಂಟ್ ಇಲ್ಲ ಅಂತ ನಾವು ಬೇಜಾರು ಮಾಡ್ಕೊಂಡು ಮನೇಲೇ ಕೂತ್ಕೊಳ್ಳೋದಕ್ಕಿಂತ ಸೊ ಕಮ್ಮಿ ಪ್ರೈಸಲ್ಲಿ ಈ ಥರ ಪ್ಲೇಸಸ್ನ ಎಂಜಾಯ್ ಮಾಡೋದು ತುಂಬ ಸಖತ್ತಾಗಿರುತ್ತೆ. 16 ವರ್ಷದಿಂದನೂ ಇಲ್ಲೇ ಇದೆಯಲ್ಲ, ಬೇಕಾರೆ ಇಲ್ಲೇ ನೋಡಿದ್ಯಾ ನೀನು. ಇವಾಗ ಊರಿಗೆ ಹೋಗಿ 1 ವರ್ಷನೂ ಆಗಿಲ್ಲ, 1 ತಿಂಗಳಾಗೈತೇನೋ. 1 ತಿಂಗಳು ಆಗಿಲ್ಲ. 1 ತಿಂಗಳಾಗೈತೆ. ಆಗೈತಲ್ಲ. ಯಾಕೆ ನೋಡ ನೀನು ಅದು ಬಾ. ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಒಂದೊಂದು ಸಲಿನೂ ಕೂಡ ಪ್ರತಿಯೊಂದನ್ನು ನೋಡಬೇಕಾದ್ರೂ ನೋಡಿರೋ ಪ್ಲೇಸೇ, ಬಟ್ ಆದರೂ ಕೂಡ ನೈಟ್ ಟೈಮ್ ಅದನ್ನು ಲೈಟಿಂಗ್ಸಲ್ಲಿ ನೋಡೋ ಖುಷಿ ಮಜಾನೇ ಬೇರೆ. ಸಖತ್ತಾಗಿದೆ. ನೀವು ಒಂದ್ಸಲ ಹೋಗಿ, ಯಾಕೆಂದರೆ ನಾವು ನಮ್ಮ ಹತ್ರ ಏನಿರುತ್ತೆ ಆ ಥರ ಎಲ್ಲ ಖುಷಿ ಪಡಬೇಕು. ಸೊ ಹಂಗಾಗಿ ನಮ್ಗೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಅಲ್ಲೇ ಹೋಗಬೇಕು, ಅದನ್ನು ಎಲ್ಲ ಎಂಜಾಯ್ ಮಾಡಬೇಕು. ಸೊ ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ, ಒಂದ್ಸಲ ಟ್ರೈ ಮಾಡಿ. ಸೀರಿಯಸ್ಸಾಗಿ ತುಂಬ ಸಖತ್ತಾಗಿದೆ, ತುಂಬ ಖುಷಿ. ಇದು ಇಲ್ಲೊಂದು ಲೈಟಿಂಗ್ಸಲ್ಲಿ ಈ ಥರ ಕಾಣಿಸುತ್ತೆ, ಲೈವ್ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಇರೋದೇ ಪ್ರಾಬ್ಲಮ್. ನಾವಲ್ಲಿ ಮ್ಯೂಸಿಕಲ್ ವಾಟರ್ ಹಾಕೋದನ್ನು ನೋಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ವಿ. ಬಟ್ ನಮ್ಮ ಟೇಬಲ್ ಸಾಂಗ್ ಕೇಳಿ ತುಂಬ ಖುಷಿ ಆಯಿತು. ಸೊ ಹಂಗಾಗಿ ಇನ್ನೊಂದು 5 ಮಿನಿಟ್ಸ್ ಇದೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ನಾವು ಹೋಗಿದ್ದು ಒಂದು 5 ಮಿನಿಟ್ಸಲ್ಲೇ ಸ್ಟಾರ್ಟ್ ಆಯಿತು. ಸೊ ತುಂಬ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ನಮ್ಮ ಕನ್ನಡ ಸಾಂಗ್ಗೆ ಆ ವಾಟರ್ದು ಇದನ್ನು ನೋಡೋದೇ ಒಂದು ದೊಡ್ಡ ಖುಷಿ. ಸೊ ನನಗೆ ತುಂಬ ಖುಷಿ ಆಯಿತು. ಅಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಸಾಂಗ್ ಹಾಕಿದರು.
ಸ್ಟೇಜ್ ಒಂಥರ